ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಗಿದ್ದಾರೆ ವೀಕ್ಷಕರೇ? ವೀಕ್ಷಕರೇ, ನಾನು ಇಷ್ಟು ದಿನದ ದಿನಚರಿ ಇವಾಗಿನ ವಿಚಾರ ಏನಂದ್ರೆ, ಇಷ್ಟು 2 ದಿನದ ದಿನಚರಿ 2 ದಿನದ ಹತ್ರ ಆಯ್ತಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೆ. ಹೌದು ವೀಕ್ಷಕರೇ, ನಾನು ತಿರುಮಲ ಶ್ರೀ ವೆಂಕಟೇಶ್ವರ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದೆ. ಹಾಗೆ ಅಲ್ಲಿ ಹೋಗುವಾಗ ರಾತ್ರಿ ಆಗಿಬಿಟ್ಟಿತ್ತು. ರಾತ್ರಿ ಆದ ಕಾರಣ ನಾನು ಒಂದು ಒಳ್ಳೆ ಪ್ರೈವಸಿ ಜಾಗ ನೋಡಿಕೊಂಡು ಆ ವಿಶ್ರಾಂತಿ ಪಡೆದೆ. ಬೆಳಗ್ಗೆವರೆಗೆ ವಿಶ್ರಾಂತಿ ಪಡೆದು ಬೆಳಗ್ಗೆ ಒಂದು 5 ಗಂಟೆ ಆಗ್ತಿದ್ದಂತೆ ಎಚ್ಚರ ಆಯ್ತು ನನಗೆ. ಆಮೇಲೆ ಎಲ್ಲಿಯಾದ್ರೂ ನೀರ್ ಹರಿಯೋ ಜಾಗ ಇದೆ ಅಂತ ನೋಡಿದೆ. ಅಲ್ಲೊಂದು ಡ್ಯಾಮ್ ಕಟ್ಟಿದ್ದಾರೆ ವೀಕ್ಷಕರೇ. ಅಲ್ಲಿ ಎಲ್ಲ ನೀರು ಸಪ್ಲೈ ಆಗ್ತದೆ ಆ ಡ್ಯಾಮ್ ಇಂದಾನೆ ಎಲ್ಲ ಸಾಮಾನ್ಯ ದೇವಸ್ಥಾನಗಳಿಗೆಲ್ಲ. ಅಲ್ಲಿ ನೀರು ಅಲ್ಲಿ ಡ್ಯಾಮ್ ಹತ್ರ ಹೇಗೆ ಹೋಗೋದಪ್ಪ, ನೀರಿಗೆ ಹೇಗೆ ಹೋಗೋದಂತ ಅಲ್ಲೇ ಇಳಿದು ಗುಡ್ಡದಲ್ಲೆಲ್ಲ ಸ್ವಲ್ಪ ಇಳಿದು ಹೋಗಿ ಸ್ನಾನ ಮುಗಿಸಿ ತಿರುಮಲ ವೆಂಕಟೇಶ್ವರ ದರ್ಶನಕ್ಕೆ ಲೈನಲ್ಲಿ ಹೋದೆ. ಲೈನಲ್ಲಿ ಹೋಗಿ ಅಲ್ಲಿ ಲಾಕ್ ಮಾಡಾಕ್ತಾರೆ ರೂಮಲ್ಲಿ. ಆ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕ್ತಾರೆ. ಆಮೇಲೆ ಅಲ್ಲಿ ಹೋಗಿ ದರ್ಶನಕ್ಕೆ ನಿಂತ್ಕೊಂಡೆ ಸ್ವಲ್ಪ ಸಮಯ ನೀರು ಕುಡ್ಕೊಂತ. ಬೆಳಿಗ್ಗೆ ಎಷ್ಟು ಒಂದು 7 ಗಂಟೆಗೆ ಹೋಗಿ ನಿಂತ್ಕೊಂಡಿದ್ದೀನಿ. ದರ್ಶನದ ಸಮಯ 4 ಗಂಟೆ ವೀಕ್ಷಕರೇ. 4 ಗಂಟೆ ಅಂದ್ರೆ ಶ್ರೀ ವೆಂಕಟೇಶ್ವರ ಆಶೀರ್ವಾದ ಪಡೆದೆ 4 ಗಂಟೆಗೆ. ಅಲ್ಲಿವರೆಗೆ ನೀರು ಕುಡಿತಾ ವೆಂಕಟೇಶ್ವರ ನಾಮ ಜಪ ಮಾಡ್ತಾ ಇದ್ದೆ. ವೆಂಕಟೇಶ್ವರ ನಾಮ ಹಾಗೆ ಶ್ರೀ ದುರ್ಗಾ ಮಾತೆಯ ನಾಮ ಜಪ ಮಾಡ್ತಾ ಇದ್ದೆ. ಆಮೇಲೆ 4 ಗಂಟೆ ಆದ್ಮೇಲೆ ವೆಂಕಟೇಶ್ವರ ಆಶೀರ್ವಾದ ಪಡೆದು ಅಲ್ಲೊಂದು 20-30 ನಿಮಿಷ ಕೂತು ಆಮೇಲೆ ಮತ್ತೆ ಅಲ್ಲಿ ನಿಲ್ಲಿಕ್ಕೆ ಆಗ್ಲೇ ಇಲ್ಲ ನನಗೆ. ತುಂಬಾ ಕಷ್ಟ ಆಯ್ತು. ನೀರ್ ಕುಡಿತಾ ಇದ್ನಲ್ಲ, ನೀರ್ ಕುಡ್ದು ಹೊಟ್ಟೆಲೆಲ್ಲ ಉರಿ ಬೀಳ್ತಾ ಇತ್ತು. ಕಾರಣ ಏನಂದ್ರೆ ಗೊತ್ತಲ್ಲ, ಆ ರೀತಿ ಜನ ಇದ್ರಲ್ಲಿ ವೀಕ್ಷಕರೇ. ಜನಸಂಖ್ಯೆ ಜಾಸ್ತಿ ಇದ್ದಲ್ಲಿ ನನ್ಗೆ ಇರ್ಲಿಕ್ಕೆ ಆಗಲ್ಲ ಜಾಸ್ತಿ ಸಮಯ. ಸ್ವಲ್ಪ ಸಮಯ ಹೋಗ್ತೀನಿ, ಆಮೇಲೆ ಬಂದ್ಬಿಡ್ತೀನಿ ಹೊರಗಡೆ. ಕಾರಣ ಏನಂದ್ರೆ ಅವ್ರ ಮಾತು ನಿಲ್ಲೋದೇ ಇಲ್ಲ. ಒಬ್ಬರ ಬಾಯಲು ವೆಂಕಟೇಶಾಯ ನಮಃ ವೆಂಕಟೇಶಾಯ ನಮಃ ಅಂತ ಬರೋದೇ ಇಲ್ಲ. ಸರಿಯಾಗಿ ತಿನ್ನೋದು ಏನೇನೋ ಮಾತಾಡ್ಕೊಂತ ಇರ್ತಾರೆ ವೀಕ್ಷಕರೇ. ನಿಮ್ಗೆ ಗೊತ್ತಲ್ಲ ಅಲ್ಲೆಲ್ಲ ಎಷ್ಟು ಕಷ್ಟ ಅಂದ್ರೆ ನೋಡಿ ನೀವು. ದೇವರಿಗೆ ಎಷ್ಟು ಕಷ್ಟ ಅಲ್ವಾ? ದೇವರಿಗೆ ಎಷ್ಟು ಕಷ್ಟ ಅಂದ್ರೆ ಎಲ್ಲವನ್ನೂ ಸಹಿಸ್ಕೊಳ್ಬೇಕು ದೇವರು ಅಲ್ವಾ? ಅದಕ್ಕೆ ದೇವರು, ನಾವು ಇವತ್ತು ಕಲ್ಲಿನ ರೂಪದಲ್ಲಿರೋ ದೇವರನ್ನ ನೋಡ್ಬೋದು. ನಿಜವಾದ ರೂಪದಲ್ಲಿರೋ ದೇವರನ್ನ ನಾವು ನೋಡ್ಬೇಕು ಅಂದ್ರೆ ಇವತ್ತಿನ ದಿನಗಳಲ್ಲೆಲ್ಲ ಅದು ಮನುಷ್ಯರ ಹತ್ರ ಅಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾ ಮನುಷ್ಯರಲ್ಲೂ ಮೂಗಿಂದ ಬರೋ ದುರ್ವಾಸನೆ, ಕೆಟ್ಟ ವಾಸನೆ ಮೂಗಿನಿಂದ ಹೊರಗಡೆ ಬರ್ತಾ ಇರ್ತದೆ. ಹಾಗಾಗಿ ನಿಜವಾದ ಒಂದು ರೂಪವನ್ನ ಧರಿಸಿ ಬರುವಂತಹ ದೇವರನ್ನ ನಾವು ನಮ್ಮ ಕಣ್ಣಿಗೆ ಕಾಣಲ್ಲ. ಏನಂತಾರೆ ವೀಕ್ಷಕರೇ? ಅಷ್ಟು ಕಷ್ಟಕರ. ಯಾಕಂದ್ರೆ ನೀರು ಕುಡ್ಕೊಂಡು 1 ದಿನ ಕಳಿಲಿಕ್ಕೆ ನನಗೆ ಬೇಕಾಗೋಯ್ತು ಜನರ ಮಧ್ಯೆ. ಅದೇ ಏಕಾಂತದ ಜಾಗದಲ್ಲಾದ್ರೆ ನೀರು ಕುಡ್ಕೊಂಡು 1 ದಿನ ಅಲ್ಲ 2 ದಿನ ನಾನು ಇರ್ತೀನಿ, 3 ದಿನ ಇರ್ತೀನಿ. ಅಂತ ಕಷ್ಟ ಏನು ಆಗೋದಿಲ್ಲ. ಆದ್ರೆ ನನ್ನ ಕಿವಿಗೆ ಯಾವುದೇ ರೀತಿಯ ಜನರ ಒಂದು ಮಾತು ಕೇಳಬಾರ್ದು ನನಗೆ. ಆಯ್ತಾ? ಆ ರೀತಿಯ ವಾತಾವರಣ ಇದ್ರೆ ನಾನು ಕೂಡ ನೀರು ಕುಡ್ಕೊಂಡು 2 ದಿನ 3 ದಿನ ಎಲ್ಲ ಕಳಿತೀನಿ ಆರಾಮಲ್ಲಿ. ಎಂತ ದಿನ ಬಂದೋಯ್ತು ವೀಕ್ಷಕರೇ. ತುಂಬಾ ಕಷ್ಟದ ದಿನ ಇದು. ಇವತ್ತಿನ ದಿನ ಅಂತೂ ತುಂಬಾ ಕಷ್ಟದ ದಿನ. ನಿಮ್ಗೆ ಹೇಳ್ತೇನೆ, ನಾನು ತಿರುಮಲದಿಂದ ತಿರುಪತಿಯಿಂದ ಇಲ್ಲಿ ಅನಂತಪುರ ಬಳ್ಳಾರಿ ರೋಡಲ್ಲಿ ಇದ್ದೇನೆ ಇವಾಗ. ಬಳ್ಳಾರಿಗೆ ಇನ್ನೊಂದು 100 ಕಿಲೋಮೀಟರ್ ಅಂದ್ರೆ ಹೋಗ್ಬಿಡ್ತೀನಿ. ಇಲ್ಲಿ ಬಳ್ಳಾರಿ ಬರೋವರೆಗೂ ಸ್ವಲ್ಪ ದೇವಸ್ಥಾನಗಳು ಸಿಗುತ್ತದೆ. ಹಾಗೆ ವೆಜಿಟೇರಿಯನ್ ಜನ ಅನ್ನೋದೇ ತುಂಬಾ ಕಡಿಮೆ. ಎಲ್ಲರೂ ಸಾಮಾನ್ಯವಾಗಿ ಮಾಂಸಾಹಾರಿಗಳೇ ಜಾಸ್ತಿ.
ಶುದ್ಧವಾದ ನೀರು ಕೆಲವೊಂದು ನದಿಗಳಲ್ಲಿ ಸಿಕ್ತು, ಬಾಟ್ಲಲ್ಲಿ ತುಂಬಿಕೊಂಡೆ ಸ್ನಾನ ಮುಗಿಸಿದೆ. ಇಲ್ಲಿ ಗಾಳಿಯಲ್ಲಿ ತುಂಬಾ ನೆಗೆಟಿವ್ ವೀಕ್ಷಕರೇ, ತುಂಬಾ ಸುಸ್ತಾಗ್ಬಿಟ್ಟಿದೀನಿ ನಾನು. ಸುಸ್ತಂದ್ರೆ ಅದೇ ಹೇಳಿದ್ನಲ್ಲ ನಿಮ್ಗೆ, ಮಳೆ ಇಲ್ಲ, ಬೆಳೆ ಇಲ್ಲ. ಇನ್ನು ಶುದ್ಧವಾದ ಜನಗಳು ಪಾಪ ಅವರ ಮನಸ್ಥಿತಿ, ಅವರ ದಿನಚರಿ ನನ್ನ ಹತ್ರ ಅಂತೂ ಹೇಳಕ್ಕಾಗಲ್ಲ, ಅವ್ರ ಹತ್ರನೇ ಕೇಳಬೇಕು. ಎಲ್ಲರಿಗೂ ಶುಭ ದಿನ ವೀಕ್ಷಕರೇ. ಏನ್ ಹೇಳೋದೆಲ್ಲ ನಿಮ್ಗೆ ಗೊತ್ತಿರೋದೇ ಅಲ್ವಾ. ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಶ್ರೀ ದುರ್ಗಾಯ ನಮಃ, ಶ್ರೀ ವೆಂಕಟೇಶಾಯ ನಮಃ, ಶ್ರೀ ಪರಶುರಾಮಾಯ ನಮಃ, ಶ್ರೀ ಜಮದಗ್ನೇಶ್ವರಾಯ ನಮಃ. ಹಾಗೆ ನಾನು ಸವದತ್ತಿ ಕಡೆ ಹೋಗ್ತಾ ಇದ್ದೀನಿ ವೀಕ್ಷಕರೇ, ಸವದತ್ತಿ ಕಡೆನೆ ಬರ್ತಾ ಇದ್ದೀನಿ. ಸವದತ್ತಿ ಪರಶುರಾಮ ಜಮದಗ್ನವರ ಆಶೀರ್ವಾದ ತಗೊಂಡು ಹಾಗೆ ನಮ್ಮ ಊರಿನ ಕಡೆ ಹೋಗೋದು. ಶ್ರೀ ದುರ್ಗಾಯ ನಮಃ, ನಮಃ ಶಿವಾಯ.